ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಬಹಳ ಭಾರಿಯಾಗಿರುವಂತಹ ಮಧ್ಯಾಹ್ನ ಊಟದ ರೆಸಿಪಿ ನಿಮ್ಮನ್ನು ತೊಗೊಂಡು ಬಂದೇವ್ರಿ. ಏಕದಮ್ ಭಾರಿಯಾಗಿರುವಂತಹ ಈ ಜುಣುಕ, ಆಮೇಲೆ ತಾವು ಮೆಣಸಿನ್ಕಾಯಿ, ಉಪ್ಪಿನಕಾಯಿ, ಹಂಗೆ ಪರಾಟ ಏಕದಮ್ ಭಾರಿ ಇರ್ತಾವೆ. ಅದಕ್ಕಿಂತ ಮೊದಲು ಇನ್ನು ನೀವು ಏನರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ, ಜಲ್ದಿ ಜಲ್ದಿ ಮಾಡಿಬಿಡ್ರಿ. ಹಾಗಾದ್ರೆ ಏನೇನು ಮಾಡೋದು ಅಂತಂದ್ರೆ, ಒಂದು ಕುಟ್ಟಾಣಿ ಒಳಗೆ ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಅವನ ಏನು ಮಾಡೋಣ ಅಂತಂದ್ರೆ ಅರಿಬೇಕಾಕೈತಿ. ನೀವು ಸ್ವಲ್ಪ ಬೇಕಂದ್ರೆ ಹುರ್ಕೊಂಡು ತೊಗೋಬೋದು, ಇಲ್ಲ ಹಂಗನೂ ತೊಗೋಬೋದು ರೀ. ಚೆನ್ನಾಗಿ ಅರ್ಧ ತೊಗೊರಿ. ಒಂದು ಎರಡು ಭಾಳ ದಪ್ಪ ದಪ್ಪ ಮೆಣಸಿನ್ಕಾಯಿ ಇರ್ತಾವೆ ನೋಡಿರಿ, ಅವ್ನು ಸಣ್ಣಂಗೆ ಹಿಂಗೆ ಕಟ್ ಮಾಡಿರಿ. ಉಪ್ಪಿನಕಾಯಿ ಹೆಂಗೆ ಬೇಕಾಕವ್ರಲ್ಲ ಹಂಗೆ ಕಟ್ ಮಾಡಿ ಅದ್ರಾಗ ಈಗ ನಾವು ಏನು ಅರ್ದಿಟ್ಟಿರಲ್ಲ ಸಾಸ್ವೆ, ಹಂಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಈಟ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ನೀವು ಸಾಸಿವೆ ಎಣ್ಣೆ ಹಾಕ್ಬೋದು ರೀ. ಹಂಗೆ ಒಂದು ಈಟ ನೀವು ನಿಂಬೆ ಹಣ್ಣಿನ ರಸನ ಹಿಂಡಬೇಕಾಕೈತಿ ರೀ. ಇದಾದ್ಮೇಲೆ ಮತ್ತೇನು ಮಾಡಿರಿ ಅಂತಂದ್ರೆ ಅದನ್ನು ಚಂದಂಗಿ ನೀವು ಮಿಕ್ಸ್ ಮಾಡಿರಿ. ಈಗ ಬರಬ್ಬರಿಯಾಗಿ ಇವೆಲ್ಲ ಚಲೋ ತಂಗಿ ಕೂಡಬೇಕ್ರಿ, ಅಂದ್ರೆ ಮಸ್ತಾಗಿ ಮಿಕ್ಸ್ ಆದ್ಮೇಲೆ ಉಪ್ಪಿನಕಾಯಿ ರುಚಿ ಆಗ್ತಾವೆ. ಹಂಗೆ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಕಡಿಮೆ ಬಿದ್ದಿದ್ರೆ ಉಪ್ಪು ನೋಡ್ಕೊಂಡು ಒಂದ್ಸಲ ನಡ್ಬಾರ್ಕು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರೆ ಉಪ್ಪು ಬೇಕಾಗಿತ್ತಂದ್ರೆ ಅದನ್ನ ಹಾಕಿ ಆಮೇಲೆ ಮತ್ತೊಂದು ಸಲ ಜಲಿಸಿದ್ರಿ ಅಂತಂದ್ರೆ ರೆಡಿ ಆಗ್ತಾವೆ. ಒಬ್ಬೊಬ್ರು ಬೇಕಂತಂದ್ರೆ ಸಕ್ಕರೆ ಹಾಕ್ತಾರೆ, ನೀವು ಬೇಕಂತಂದ್ರೆ ಸಕ್ಕರೆ ಹಾಕ್ಬೋದು. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ರಿ ಅಂತಂದ್ರೆ ಭಾಳ ಭಾರಿಯಾಗಿರುವಂಥ ಉಪ್ಪಿನಕಾಯಿ ರೆಡಿ ಆಗ್ತಾವೆ. ಇನ್ನು ಮುಂದೆ ನೋಡ್ರಿ, ಮುಂದೆ ಈ ಕಡೆ 1.5 ಕಪ್ ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಗೋಧಿ ಹಿಟ್ಟನ್ನು 1.5 ಕಪ್ ತೊಗೊಳ್ಳಿ. ಅದ್ರಾಗ ಒಂದು ಸ್ವಲ್ಪ ನೀವು ಕೊತ್ತಂಬರಿ ಕಟ್ ಮಾಡಿ ಹಾಕಿರಿ. ಹಂಗೆ ಒಂದು ಎರಡು ಸಣ್ಣಂಗಿ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ನೀವು ಹಾಕಿರಿ. ಮತ್ತಿಲ್ಲಿ ತಪ್ಪಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನನ್ನು ಹಾಕಿದ್ದೀವಿ ರೀ. ಹಂಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆವು. ಉಪ್ಪು ಹಾಕಿ ಅದನ್ನು ಒಂದು ಸಲ ಏನು ಮಾಡಿರಿ ಅಂತಂದ್ರೆ ಒಣದ ಕಲ್ಸ್ಕೊಂಬಿಡ್ರಿ, ಅಂದ್ರೆ ಡ್ರೈ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇಷ್ಟ ಆಗ್ತೈತೆ. ಈ ಪರೋಟ ಎಂದವ್ರಲ್ಲೇ ಭಾಳ ಭಾರಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಚಂದಂಗಿ ನೀರು ಹಾಕಿ ನೀವು ಕಲ್ಸಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಬರಬ್ಬರಿಯಾಗಿ ಇದನ್ನು ನಾದಿ ರೆಡಿ ಮಾಡಿ ಇಟ್ಕೊರಿ. ಲಾಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಮಿದ್ದಿ ಇಟ್ಕೊರಿ. ಚಲೋ ತಂಗಿ ನಾದ್ರಿ. ಆಮೇಲೆ ಅದನ್ನು ಚಲೋ ತಂಗಿ ಸಾಫ್ಟ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ರಿ. ಇನ್ನು ಮುಂದಕ್ಕೆ ಹೋಗೋಣ. ಮುಂದೆ ಒಂದು ಕಡಾಯಿದೊಳಗೆ ಏನು ಮಾಡೋಣ ಅಂತಂದ್ರೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ರೀ ಅದಕ್ಕೆ ಸಾಸ್ವೆ, ಹಂಗೆ ಒಂದು ಈಟ ಜೀರಿಗೆ ಎರಡೂ ಹಾಕೋಣ. ಎರಡೂ ಚಟಪಟ ಅನ್ನಕ್ಕೆ ಚಾಲೋ ಮಾಡತ್ತಿರ್ತಾವ್ರಿ. ಅನ್ನೋತ್ತಿಗೆ ನಾವು ಏನು ಮಾಡೋಣ ಅಂತಂದ್ರೆ ಒಂದು 2 ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ನಾವಿಲ್ಲಿ ಹಾಕೋಣ. ಆಮೇಲೆ ಅದ್ರ ಜೊತೆ ಸ್ವಲ್ಪ ಕರಿಬೇವೆಲೆ ಹಾಕ್ರಿ. ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇಲ್ಲಿ ಉಳ್ಳಾಗಡ್ಡಿನೂ ಹಾಕ್ಬೋದಿತ್ತು, ಅದ್ರ ಸ್ಪ್ರಿಂಗ್ ಆನಿಯನ್ ಇದ್ದು ಅಲ್ರಿ, ಅಂದ್ರೆ ತಪ್ಪಲು ಉಳ್ಳಾಗಡ್ಡಿ ಅವನ್ನ ಕಟ್ ಮಾಡಿ ಹಾಕತ್ತೀವಿ. ಈಗ ಅವ್ನು ಏನು ಮಾಡಿರಿ ಅಂತಂದ್ರೆ ಚಂದಂಗಿ ನೀವು ಅದನ್ನು ಪೂರ್ತಿ ಫ್ರೈ ಮಾಡ್ಬೇಕಾಕೈತ್ರಿ. ಬರಬ್ಬರಿಯಾಗಿ ತಪ್ಪಲು ಉಳ್ಳಾಗಡ್ಡಿ ಮಸ್ತಾಗಿ ಫ್ರೈ ಆಗ್ಬೇಕು. ಅದಕ್ಕೆ ಒಂದು ಅಡ್ಬಾರ್ಕ್ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಮತ್ತೊಮ್ಮೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಅರಿಶಿನ ಹಾಕಿರಿ. ಅರಿಶಿನ ಹಾಕಿ ಚಂದಂಗಿ ನೀವು ತಿರುವಾಡಿ. ಸ್ವಲ್ಪ ಹಾಕಿರಿ ಅರಿಶಿನ, ಭಾಳ ಏನು ಬೇಕಾಗಿಲ್ಲ. ಸ್ವಲ್ಪ ಹಾಕಿ ಚಂದಂಗಿ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಈ ಕಡೆ ನೋಡಿರಿ, ಒಂದು ಸಣ್ಣ ಬಟ್ಟಲ್ದಾಗ್ರಿ ಒಂದು 2 ಸ್ಪೂನ್ ನಾವಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಳ್ತೀವಿ. ನೀವು 2ರಿಂದ 3 ಸ್ಪೂನ್ ತೊಗೋಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಏನು ಮಾಡಿರಿ ಅಂತಂದ್ರೆ ಗರ 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 ತಿರುಗಿಸ್ರಿ. ಅದನ್ನು ಚಲೋ ತಂಗಿ ನೀವು ಬೀಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ನೋಡಿರಿ, ನಾವು ಮೊದಲು ನಿಮ್ಗೆ ಬೇರೆ ಬೇರೆ ರೀತಿ ಜುನ್ಕ ಮಾಡಿ ತೋರಿಸಿದ್ದೀವಿ, ಜುನ್ಕದು ವಡೆನೂ ತೋರಿಸಿದ್ದೀವಿ. ನೀವು ಯಾವುದ್ರಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಇಲ್ಲ ಮತ್ತು ನಾವು ಕೆಂಪು ಖಾರದ ಪುಡಿ ಹಾಕಿನೂ ಜುನ್ಕ ಈಗಾಗಲೇ ಮಾಡಿ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡ್ಕೊಂಡು ಬರ್ರಿ. ಈಗ ಅದನ್ನು ಕಡೆ ರೆಡಿ ಮಾಡಿ ಇಟ್ಟಿದ್ದೇವ್ರಿ. ಇದ್ರಾಗ ಸ್ವಲ್ಪ ನಾವು ನೀರು ಹಾಕೋಣ. ನೀರು ಎಷ್ಟು ಬೇಕೋ ಅಂದ್ರೆ ನೀವು ಎಷ್ಟು ಜುನ್ಕ ಮಾಡತ್ತಿರ್ತಿರಲ್ಲ ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕಿ ಆಮೇಲೆ ಏನು ಮಾಡೋದ್ರಿ ಅಂತಂದ್ರೆ ಅದು ಸ್ವಲ್ಪ ಕುದಿ ಬರೋಕೆ ಸ್ಟಾರ್ಟ್ ಆಗತ್ತಿರ್ತೈತಿ. ಚಲೋ ತಂಗಿ ಕುದಿ ಬರಲ್ರಿ. ಆಮೇಲೆ ನೀವು ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಯಾಕೆ ಬಿಡ್ರಿ. ಚಲೋ ತಂಗಿ ಇದು ಯಾವಾಗ ಕುದಿಯ ಬರಾತಿರ್ತೈತಿ ಅಲ್ರಿ, ಅವಾಗ ಏನು ಮಾಡಿರಿ ಅಂತಂದ್ರೆ ಆಗಲೇ ನೀವು ಏನು ಚಂದಂಗೆಲ್ಲ ಕಲಿಸಿ ಇಟ್ಕೊಂಡಿದ್ದಿರಲ್ಲ ಈ ಬೇಸನ್ ಅಥವಾ ಕಡಲೆ ಹಿಟ್ಟಿನ ನೀರು ಹಾಕಿ ಅದನ್ನು ಇಲ್ಲಿ ತಂದು ಹಾಕಿರಿ. ಈ ಜುನ್ಕ ಯಾವಾಗ ಮನ್ಯಾಗ ಯಾವುದೋ ಒಂದು ತರಕಾರಿ ಇರಂಗಿಲ್ಲ ಪಲ್ಯಗಳು ಅನ್ನೋ ಟೈಮ್ದಾಗ ಒಂದು ಬೆಸ್ಟ್ ಆಪ್ಷನ್ಪ್ಪ ಅಂತಂದ್ರೆ ಜುನುಕ್ರಿ. ಈ ಜುನುಕ ನೀವು ಒಂದು ಗಟ್ಟಿಯಾಗಿ ಅಂದ್ರೆ ಈ ಜುನ್ಕದು ವಡಿ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಈ ರೀತಿ ಜುನ್ಕ ಮಾಡ್ಕೋಬೋದು. ಇಷ್ಟು ಮಾಡಿದ್ರಿ ಅಂತಂದ್ರೆ ಜುನ್ಕ 100% ಭಾಳ ಭಾರಿಯಾಗಿ ರೆಡಿ ಆಗಿಬಿಡ್ತೈತೆ ರೀ. ಇನ್ನು ತವಿ ಮೇಲೆ ಯಾಕೆ ಜೀರಿಗೆ ಹುರಿಯತ್ತದೀವಪ್ಪ ಅಂತಂದ್ರೆ ರೀ, ಈಗ ನೀವು ಮೊಸರು ತಿಂತಿರ್ತಿರಿಲ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಟಚ್ ಕೊಡೋನು ಭಾಳ ಭಾರಿಯಾಗಿ, ಅಂದ್ರೆ ಸ್ವಲ್ಪ ರುಚಿಕರವಾಗಿ ಮಾಡೋಕೆ ಜೀರಿಗೆ ಸ್ವಲ್ಪ ಅದ್ರಾಗ ಉಪ್ಪು ಹಾಕಿ ಚಂದಂಗಿ ಪುಡಿ ಮಾಡ್ಕೊಂಡು ಇಟ್ಕೊರಿ. ಇದನ್ನೆಲ್ಲ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ. ಈಗ ಆಗಲೇ ಹಿಟ್ಟು ನಾದಿ ಇಟ್ಟಿದ್ದೀವಿ, ಚಂದಂಗೆ ಕಣಕ ಮಾಡಿ ಇಟ್ಟಿದ್ದೀವಲ್ರಿ,
ಅದ್ರಾಗ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ನೋಡಿರಿ 3 ಉಳ್ಳಿ ಮಾಡ್ಕೊಂಡು ಅಂದ್ರೆ 3 ಪೇಡೆಗತ್ಲೆ ಮಾಡ್ಕೊರಿ ನೀವು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಸ್ವಲ್ಪ ಅದನ್ನು ತಟ್ರಿ. ಗೊತ್ತಾತಿಲ್ರಿ ನಿಮ್ಗೆ ವೀಡಿಯೋದಾಗಿ ಹೆಂಗೆ ಮಾಡತ್ತೈತ್ರಿ ಹಂಗೆ ಫಾಲೋ ಮಾಡಿರಿ. ನೀವು ಅಕಸ್ಮಾತ್ ಇಲ್ಲಿ 3 ಇಟ್ಕೋಬೋದು, 4 ಇಟ್ಕೋಬೋದು, ಇಲ್ಲ 2 ಇಟ್ಕೋಬೋದು. ಹಂಗೆ ನೆಕ್ಸ್ಟ್ ನೋಡಿರಿ ಈಗ ಏನು ಮಾಡಿರಿ ಅಂತಂದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಒಣದ ಗೋಧಿ ಹಿಟ್ಟು ಹಚ್ಚಿ ಮತ್ತೊಂದು ಸ್ವಲ್ಪ ಅದನ್ನು ನೀವು ಸವರ್ಬೇಕಾಗೈತಿ ತಿಳಿದ್ರಿ. ಆಮೇಲೆ ಒಂದು ಈಟ ಎಣ್ಣೆ ಚಿಮುಕಿಸಿ ಆಮೇಲೆ ಅದ್ರ ಮೇಲೆ ಮತ್ತೊಂದು ಸಲ ನಾವು ತಟ್ಟನು. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಈಗ ಮಾಡಿದ್ದೇವಲ್ರಿ ಅದನ್ನು ಒಂದ್ರ ಮೇಲೆ ಒಂದು ಹಾಕಿ ಮತ್ತೆ ತಟ್ಟನು ಪದರಾಗಿ ಚೆಂದಂಗೆ ಆಗ್ತೈತಿ. ಆಮೇಲೆ ಇದಕ್ಕೆ ಮತ್ತೆ ನಡಬಾರ್ಕೆ ಏನು ಮಾಡೋದು ಅಂತಂದರೆ ಗೋಧಿ ಹಿಟ್ಟು ಸ್ವಲ್ಪ ಒಣದ ಹಾಕಿ 3ನೇದೂ ಅದ್ರ ಮೇಲೆ ಇಡ್ನು 3 ಪದರ ಆಗ್ತಾವ್ರಿ. ಆಮೇಲೆ ಇದನ್ನ ಏನು ಮಾಡಿದ್ರಿ ಅಂತಂದ್ರೆ ಚೆಂದಂಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ಮ್ಯಾಲ ಕೆಳಗೆ ನೋಡ್ಕೊಂಡು ಗೋಧಿ ಹಿಟ್ಟ ಆಮೇಲೆ ಒಂದು ಈಟ ಎಣ್ಣೆ ಹಚ್ಚಿ ನಡಬಾರ್ಕಿಂದ ಎಲ್ಲ ತೊಗೊಂಡು ಒಮ್ಮೆ ಹಿಂಗೆ ಗೋಳೆ ಮಾಡ್ಕೊಂಡು ಬಿಡ್ರಿ ತಿಳಿದ್ರಿ. ಹಿಂಗೆ ಗುಂಡಾಗಿಬಿಡ್ತೈತಿ. ಆಮೇಲೆ ಮ್ಯಾಲ ಇದ್ದದನ್ನು ಮಡಿಚಿ ನೆಕ್ಸ್ಟ್ ಏನು ಮಾಡಿರಿ ಅಂದ್ರೆ ನಾನು ಉಲ್ಟಾ ಮಾಡಿ ಮತ್ತೊಂದು ಸಲ ಇಲ್ಲಿ ನೀವು ತೆಳಗೆ ಒಣ ಗೋಧಿ ಹಿಟ್ಟ ಹಂಗೆ ಒಂದು ಸ್ವಲ್ಪ ಮ್ಯಾಲೂ ಹಾಕಿರಿ. ಎರಡೂ ಕಡೆ ನಾವು ಗೋಧಿ ಹಿಟ್ಟನ್ನು ಹಚ್ಚಿ ಮಾಡತ್ತಿದ್ದೆವು. ಇದೇ ರೀತಿ ಪರಾಟ ನಿಮಗೆ ನಾವು ಉಳ್ಳಾಗಡ್ಡಿ ಹಾಕಿ ಈಗಾಗಲೇ ಮಾಡಿ ತೋರಿಸಿದೆವು. ಬೇರೆ ಬೇರೆ ರೀತಿಯ ಪರಾಟನೂ ತೋರಿಸಿದೆವು. ಈಗ ಇದು ಒಂದು ಭಾಳ ಸಿಂಪಲ್ಲಾಗಿ ಮತ್ತು ಭಾಳ ಭಾರಿ ಆಗಿರ್ತೈತೆ ರೀ. ಇದ್ರಾಗ ತಪ್ಪಲು ಉಳ್ಳಾಗಡ್ಡಿ ಹೋಗಿರ್ತೈತಿಲ್ಲ ರೀ ತಿನ್ನಕ್ಕೆ ನಿಮ್ಗೆ ಒಂಥರ ಮಸ್ತ್ ಅನಿಸ್ತೈತಿ. ನೀವು ಬೇಕಂತಂದ್ರೆ ಬೇರೆ ಏನಾರು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ರೀ, ಇಲ್ಲ ಅಂತೇನು ಹೇಳಂಗಿಲ್ಲ. ಆಮೇಲೆ ಅದನ್ನು ಹಿಂಗೆ ದೊಡ್ಡದಂಗೆ ಲಟಿಸಿ ಚಂದಂಗೆ ಏನು ಮಾಡಿರಿ ಅಂತಂದ್ರೆ ತವಿ ಮೇಲೆ ಹಾಕಿರಿ. ತವಿ ಬಿಸಿ ಆಗಿರ್ತೈತಲ್ಲ ರೀ ಫುಲ್. ಈಗ ಬೇಯಿಸೋಕೆ ಸ್ಟಾರ್ಟ್ ಮಾಡಿ ನೋಡಿ. ಬೇಯಿಸುವಾಗ ಫಸ್ಟಿಗೆ ಹಂಗೆ ಬೇಯಿಸ್ರಿ, ಸ್ವಲ್ಪ ಹೊತ್ತಿತ್ತಷ್ಟೇ. ಆದ್ರೆ ನೀವು ನೋಡ್ಕೊಂಡು ಬೇಯಿಸ್ರಿ. ಆಮೇಲೆ ಏನು ಹೊತ್ತಿದ್ರು ಏನು ಆಗಂಗಿಲ್ಲ ರೀ, ಅದು ಅಷ್ಟೇನು ಹೊತ್ತಿಲ್ಲ ಪೂರ. ಈಗ ಬರಬ್ಬರಿಯಾಗಿ ಏನು ಮಾಡಿರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಸವರಿ ಮ್ಯಾಲ ಕೆಳಗೆ 2 ಸೈಡ್ ನೀವು ಎಣ್ಣೆ ಒಂದು ಸ್ವಲ್ಪ ಹಚ್ಚಿದ್ರಿ ಅಂದ್ರೆ ಹಿಂಗೆ ಉಬ್ಬಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಮಸ್ತಾಗಿ ಒಳಗೆ ಚಲೋ ತಂಗಿ ಬೇಯ್ತೈತ್ರಿ. ಆಮೇಲೆ ನೀವು ಮತ್ತೆ ಅದನ್ನೇನು ಮಾಡಿರಿ ಅಂತಂದ್ರೆ ದಂಡಿಗೂ ಬಿಡ್ಲಾರ್ದಂಗೆ ತಿರುಗಿಸಿ ಬೇಯಿಸೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ನೀವು ಒಂದೇ ಸೈಡ್ ಇಟ್ಟು ಬೇಯಿಸೋಕಿನ್ನ ನಡ್ಬಾರ್ಕ್ ಏನು ಮಾಡಿರಿ ಅಂದ್ರೆ ದಂಡಿಗೆ ಹಿಂಗೆ ಬಿಡ್ಲಾರ್ದಂಗೆ ತಿರುಗಿಸಿ ಹಾಕಿ ನೀವು ಬೇಯಿಸ್ಬೇಕಾಗ್ತದೆ. ಅದು ಒಂದು ಸಲ ಬರಬ್ಬರಿ ಆಗಿ ಬೆಂದಾದ್ಮೇಲೆ ತೆಳಗೆ ತೊಗೊಂಡ ಅದನ್ನು ಕಟ್ ಮಾಡಿ ಇದ್ರಾಗ ಇಬ್ಬರಿಗೆ ಆರಾಮ್ ಸೇರಿ ನೀವು ಊಟಕ್ಕೆ ಕೊಡ್ಬೋದು ನೋಡಿ. ಬರಬ್ಬರಿ ಆಗಿದ್ರೆ ಏನು ಮಾಡೋಣ ಅಂತಂದ್ರೆ 2 ಭಾಗ ಅಂದ್ರೆ 4 ಭಾಗ ಮಾಡೋಣ. ಈ ಎಡ್ಡಾಡಿ ಅದ್ರಾಗ ಕೊಟ್ರೂ ಹೊಟ್ಟೆ ತುಂಬ ಊಟ ಮಾಡಿದಾರೆ. ಅಷ್ಟು ಭಾಳ ಭಾರಿಯಾಗಿ ಚಲೋ ತಂಗಿ ರೆಡಿ ಎಕ್ದಮ್. ಜುನ್ಕ ಮಾಡಿದ್ದೀವಿ. ಜುನ್ಕ 100% ರೆಡಿ ಐತಿ. ಆಗಲೇ ಪುಡಿ ಹೇಳಿದ್ನಲ್ರಿ ಆ ಮೊಸರು ಮೇಲೆ ಹಿಂಗೆ ಪುಡಿ ಹಾಕಿ ಅದ್ರ ಜೊತೆ ಉಪ್ಪಿನಕಾಯಿ ರೆಡಿ ಮಾಡಿದ್ದೇವಲ್ರಿ, ಉಪ್ಪಿನಕಾಯಿನೂ ಹಾಕಿ ಈ ಪರಾಟ ಮತ್ತೊಂದು 2 ಉಳ್ಳಾಗಡ್ಡಿ ಬೇಕಂದ್ರೆ ಮೆಣಸಿನ್ಕಾಯಿ ಬೇಕಂದ್ರೆ ತಗೋರಿ, ಇಲ್ಲಾಂದ್ರೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅದಾವೆ. ಮಸ್ತಾಗಿರುವಂತಹ ಮಧ್ಯಾಹ್ನ ಊಟ ಒಂದು ಸಲ ಡಿಫ್ರೆಂಟ್ ಯಾವಾಗ್ರೆ ಮಾಡ್ಕೊಂಡು ತಿನ್ಬೇಕು ಅನಿಸಿದಾಗ ಅಥವಾ ಯಾರೇ ಬಂದಾಗ ಹಿಂಗೆ ಮಾಡಿ ಕೊಡ್ರಿ, ಭಾಳ ಖುಷಿಯಾಗಿ ಬಿಡ್ತಾರ. ನಮ್ಮನ್ನು ಖುಷಿ ಮಾಡೋದು ಇನ್ನೊಂದು ಕೆಲಸ ಏನ್ರಿಪ್ಪ ನಿಮಗೆ ಅಂತಂದ್ರೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು. ಧನ್ಯವಾದಗಳು.